ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರು ಸಾವನ್ನಪ್ಪಿದಂತಹ ದಾರುಣ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. ಕಾರು ಮತ್ತು ಕ್ಯಾಂಟರ್ ನಡುವೆ ಡಿಕ್ಕಿಯಾಗಿ ಈ ರಸ್ತೆ ಆಕ್ಸಿಡೆಂಟ್ ಆಗಿರುವಂಥದ್ದು. ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕುಣಿಗಲ್ ತಾಲೂಕಿನ ಬಿದನಗೆರೆ ಬಳಿ ಘಟನೆ ನಡೆದಿದೆ. ಮೃತರು ಮಾಗಡಿ ತಾಲೂಕಿನ ಯಲಗಲವಾಡಿ ಪೋಸ್ಟ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. ಯೂಟರ್ನ್ ಅನ್ನು ತೆಗೆದುಕೊಳ್ಳುವಾಗ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ. ಸಿಬೇಗೌಡ 47 ವರ್ಷ, ಪತ್ನಿ ಶೋಭಾ 41 ವರ್ಷ, ಮಗಳು ದುಂಬಿಶ್ರೀ, ಮಗ ಭಾನು, ಕಿರಣ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕುಣಿಗಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ನಾಲ್ವರು ಉಸಿರು ಚೆಲ್ಲಿರುವಂತಹ ದಾರುಣ ಘಟನೆ ಇದು. ಅತಿ ವೇಗದಲ್ಲಿ ಕ್ಯಾಂಟರ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕಾರು ಯೂಟರ್ನ್ ತೆಗೆದುಕೊಳ್ತಾ ಇತ್ತು. ಈ ಕಾರ್ನಲ್ಲಿ ಒಂದೇ ಕುಟುಂಬದ ಈ ನಾಲ್ವರು ಇದ್ದರು. ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಣಿಗಲ್ ಸಮೀಪದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಕಾರನ್ನು ಯೂಟರ್ನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕ್ಯಾಂಟರ್ ವೇಗವಾಗಿ ಬಂದು ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲಿಯೇ ನಾಲ್ವರು ಕೂಡ ಉಸಿರು ಚೆಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹೇಗಾಯ್ತದು ಆಕ್ಸಿಡೆಂಟು, ಜೊತೆಗೆ ಮೃತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿದೆ. ಈ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಯ್ತಾ ಮೃತದೇಹವನ್ನು, ಹೇಗೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಇವತ್ತು ರಾತ್ರಿ ಸುಮಾರು 8:30 ಗಂಟೆಗೆ ಈ ಒಂದು ಅಪಘಾತ ನಡೆದಿರುವಂತದ್ದು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಗೆರೆ ಸಮೀಪ ಇರುವಂತಹ ಉಗಿಬಂಡೆ ರೆಸ್ಟೋರೆಂಟ್ ಏನಿದೆ ಅಲ್ಲಿ ಯೂಟರ್ನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕಾರು ಮತ್ತೆ ಕ್ಯಾಂಟರ್ ನಡುವೆ ಡಿಕ್ಕಿ ಆಗಿರುವಂತದ್ದು. ಕ್ಯಾಂಟರ್ ಡಿಕ್ಕಿ ಆದ ಸಂದರ್ಭದಲ್ಲಿ ಕಾರಿನಲ್ಲಿದ್ದುವಂತಹ ಒಂದೇ ಕುಟುಂಬದ ನಾಲ್ವರು ಅಸುನೀಗಿರುವಂತದ್ದು. ಪ್ರಮುಖವಾಗಿ ಏನು ಮಾಗಡಿ ಪಟ್ಟಣದಲ್ಲಿ ವಾಸವಿದ್ದಂತ ಅಂದ್ರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮೂಲದವರು ಈ ಕುಟುಂಬದವರು ಅಂತ ಹೇಳಲಾಗ್ತಾ ಇದೆ. ಶಿಬೇಗೌಡ ಮತ್ತೆ ಆತನ ಪತ್ನಿ ಶೋಭಾ ಮತ್ತೆ ಮಗಳು ಬಿಂದು ಗೌಡ, ಅದೇ ರೀತಿ ಮಗ ಕಿರಣ್ ಕೂಡ, ಒಟ್ಟು 4 ಜನ ಏನು ಸಾವನ್ನಪ್ಪಿರುವಂತದ್ದು. ಆರಂಭದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದ ಘಟನೆ ನಡೆದಿದೆ ಎನ್ನುವಂಥದ್ದು ಮಾಹಿತಿ ಇತ್ತು. ಆದರೆ ಈಗ ಪೊಲೀಸರ ಮಾಹಿತಿ ಪ್ರಕಾರ ಅವರು ಧರ್ಮಸ್ಥಳಕ್ಕೆ ಹೋಗಿರ್ಲಿಲ್ಲ. ಏನು ಮಾಗಡಿಯಿಂದ ಕುಣಿಗಲ್ಗೆ ಬರ್ತಾ ಇದ್ರು. ಕುಣಿಗಲ್ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಗ 8ನೇ ಪವನ್ ಗೌಡ ಇರಿದ್ದಾರೆ, ಕಿರಣ್ ಗೌಡ, ಅವನು 8ನೇ ತರಗತಿ ಓದ್ತಾ ಇದ್ದ. ಆತನಿಗೆ ಹಾಸ್ಟೆಲ್ ವಸತಿ ಶಾಲೆಗೆ ಬಿಟ್ಟು ಹೋಗ್ಲಿಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈಗ ಸದ್ಯಕ್ಕೆ ಮೃತದೇಹಗಳು ಕುಣಿಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿ ಇದೆ. ಕುಣಿಗಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಕ್ಯಾಂಟರ್ ಚಾಲಕನನ್ನು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಂಡು ಆತನಿಗೆ ಏನು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ಯೂಟರ್ನ್ ಮಾಡುವಾಗ ಈ ಘಟನೆ ಸಂಭವಿಸಿದೆ ಅಂತ ಹೇಳಿದ್ರು ಕೂಡ ಕ್ಯಾಂಟರ್ ಚಾಲಕ ಯಾಕೆ ಅಷ್ಟು ವೇಗವಾಗಿ ಬರಬೇಕಿತ್ತು, ಯೂಟರ್ನ್ ತೆಗೆದುಕೊಳ್ತಿದ್ದಾಗ ಆತನು ಕೂಡ ಗಮನಿಸಬೇಕಾಗಿತ್ತು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.